ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರೆಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ. ಎಳೆದು ಅವರೆಕಾಳು ಸಾಂಬಾರು ಮಾಡಿ, ದೊಡ್ಡದೆಲ್ಲ ಬಲ್ತಿರೋದೆಲ್ಲ ಸಾಂಬಾರು ಮಾಡಿ ಎಳೆದೆಲ್ಲ ಆರಿಸಿಟ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ನಾನು ಹಾಗೆ ಜಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು 3 ಟೊಮೆಟೊ ಹಣ್ಣು, 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಇಲ್ಲಿ ಬಂದು ಹೂವು, ಎಂಥ ಇದು ಕಲ್ಲು ಹೂವು ಏನು ಹೇಳ್ತೀರ ಅದು. ಇದು 2 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೊಂದು ಚಕ್ರ ಮೊಗ್ಗು, ಒಂದು 6 ಜಾಸ್ತಿನೇ ಇದೆ, ಒಂದು 8 ಲವಂಗ, 1 ಸ್ಪೂನಷ್ಟು ಸೋಂಪು ಕಾಳು. ಇದಿಷ್ಟನ್ನು ಹಾಕ್ಕೊಂಡು ಫಾಲೋ ಮಾಡೋದಕ್ಕೆ. ನೆಕ್ಸ್ಟು ಪುದೀನ ಕೊತ್ತಂಬರಿ ಎರಡು ಬೇಕು, ಅದನ್ನು ಆಮೇಲೆ ಹಾಕ್ಬೇಕಾದ್ರೆ ತೋರಿಸ್ತೀನಿ. ಇದಿಷ್ಟೇ ಸಾಕು ಫ್ರೆಂಡ್, ಇದಿಷ್ಟನ್ನು ಫಾಲೋ ಮಾಡೋಣ ಬನ್ನಿ. ನಾವಿವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಎಣ್ಣೆ ಅನುಗುಣವಾಗಿ ನಿಮಗೆ ಯಾವ ರೀತಿ ಬೇಕು ಎಣ್ಣೆ ಆ ರೀತಿ ಎಣ್ಣೆ ಹಾಕ್ಕೊಳ್ಳಿ. ನನಗೆ ಅಷ್ಟೇ ತೋರಿಸ್ತೀನಿ. ಇದಿಷ್ಟು ಸ್ಪೈಸಸ್ ಎಲ್ಲ ಹಾಕ್ಕೊತೀನಿ. ಇಷ್ಟು ಚೆನ್ನಾಗಿ ಕಾಲಿದೆ. ಇವಾಗ ನಾನು ಈರುಳ್ಳಿ ಹಾಕ್ಕೊತೀನಿ. ನೋಡಿ, ಒಗ್ಗರಣೆ ಮಾಡುವ ಈರುಳ್ಳಿಯಲ್ಲಿ ನೀರು ಇರುತ್ತಲ್ವ, ತೊಳೆದ್ಬಿಟ್ಟು ಕಟ್ ಮಾಡಿರ್ತೀವಲ್ಲ, ಹಾಗಾಗಿ ಒಂದೇ ಪಟ್ಟು ಎಣ್ಣೆಯಲ್ಲಿ ಈರುಳ್ಳಿ ಹಾಕಿ ಫಸ್ಟ್ ಸಿಟ್ಬಿಡುತ್ತೆ. ಸ್ವಲ್ಪ ನೋಡಿಬಿಟ್ಟು ಹಾಕೋಬೇಕಾಗುತ್ತೆ. ಇಲ್ಲ ನಮಗೆ ಮನೆಯ ಗೋಡೆಯಲ್ಲಿ ತಿಟ್ಟಾಗೋದಿಲ್ಲ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಈರುಳ್ಳಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಜೊತೆ ನಿಮಗೆ ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಟೊಮೆಟೊ ಬೇಗ ಫ್ರೈ ಆಗುತ್ತೆ. ಇದಿಷ್ಟು ಚೆನ್ನಾಗಿ ನೆಕ್ಸ್ಟ್ ಫ್ರೈ ಆಗುತ್ತೆ. ಇವಾಗ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಇದು ಅವರೆಕಾಳು ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಹೇಗಿದ್ರೆ ಅವರೆಕಾಳು ಫ್ರೈ ಆಗಬೇಕಲ್ಲ, ಚೆನ್ನಾಗಿ ಫ್ರೈ ಆಗಿ ಬೇಗ ದಿಢೀರ್ನೇ ಮಾಡ್ಬೋದು. ಅವರೆಕಾಳಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಖಾರ ಪುಡಿ ಹಾಕ್ಕೊತೀನಿ. ಖಾರಾಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳೋ, ಅಷ್ಟಿಷ್ಟು ಅಂತ ಹೇಳಲ್ಲ. ಖಾರ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಜೊತೆಯಲ್ಲಿ ಒಂದು 2 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ತುಂಬ ಡಿಸ್ಟರ್ಬ್ ಬರ್ತಾಯಿತ್ತು, ಹಾಗಾಗಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ಅದಕ್ಕೆ ನಾನು ಜಾಸ್ತಿ ನಾರ್ಮಲಾಗಿ ಮಾತಾಡ್ತೀವಲ್ವ, ಅದನ್ನೆಲ್ಲ ವೀಡಿಯೋ ಹಾಕಲ್ಲ, ಮತ್ತೆ ವಾಯ್ಸ್ ಓವರ್ ಕೊಡ್ತೀನಿ ನಾನು. ಇದೇ ಕಾರಣಕ್ಕೆ ಎಲ್ಲ ತುಂಬ ಗಜಿಬಿಜಿ ಏನೋ ಸೌಂಡ್ ಬರ್ತಾ ಇರುತ್ತೆ. ನಾನು ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡು ಒಂದು ಚಿಕ್ಕದಾಗಿ ಆಲೂಗಡ್ಡೆ ಕಟ್ ಮಾಡಿಕೊಂಡಿದ್ದೀನಿ. ಆಲೂಗಡ್ಡೆ ಹಾಕ್ಕೊಳ್ಳೋದ್ರಿಂದ ರೈಸು ತುಂಬ ಸ್ಮೂತಾಗಿ ಬರುತ್ತೆ. ನಿಮ್ಮ ಹತ್ರ ಅವರೆಕಾಳಿಲ್ಲ ಅಂದರೆ ಬಟಾಣಿ ಕೂಡ ಹಾಕ್ಕೊಬೋದು, ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಅವರೆಕಾಳು ಬಟಾಣಿ ಬರೀ ಬಟಾಣಿ ಹಾಕಿ ಕೂಡ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ 1 ಲೋಟಕ್ಕೆ 2 ಲೋಟ ಅಂತ ನೀರನ್ನು ಹಾಕ್ಕೊಂಡು ಅಕ್ಕಿ ತೊಳೆದು ಮೊದಲೇ ನೆನೆಸಿಟ್ಕೊಂಡಿರ್ಬೇಕು, ಚೆನ್ನಾಗಿ ಬರುತ್ತೆ. ಅಕ್ಕಿ ತೊಳೆದಿಡ್ಕೊಂಡು ಅದನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಏನು ಬೇಕೋ ಅದನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪೆಲ್ಲ ಸರಿ ಇದೆ ಅಂತ ಚೆಕ್ ಮಾಡಿದರೆ ಇಷ್ಟೇ ಆಗುತ್ತೆ ಪಲಾವು. ಇದಕ್ಕೆ ಮೇಯ್ನು ಚೆನ್ನಾಗಿ ಸ್ವಲ್ಪ ಫ್ಲೇವರ್ ಬರಬೇಕು ಅಂದರೆ ಚಕ್ರ ಮಗ್ಗಿದ್ದಲ್ವ, ಚಕ್ರ ಮಗ್ಗು ಅಥವಾ ಹೂವು ಏನಂತೀರ ಅದು, ಮತ್ತು ಕಲ್ಲು ಅಂತ ಹೇಳ್ತೀವಲ್ವ, ಅದನ್ನು ಹಾಕಿ ಮಾಡಿ ನೋಡಿ. ತುಂಬಾ ಎಕ್ಸ್ಟ್ರಾಡಿನರಿ ಟೇಸ್ಟ್ ಬರುತ್ತೆ, ಸೂಪರಾಗಿರುತ್ತೆ. ನೀವೇ ನಮಗೆ ಕಮೆಂಟ್ ಹಾಕ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಹೋಟೆಲಲ್ಲೆಲ್ಲ ತಿಂತೀರಲ್ವಾ, ಸೇಮ್ ದಿಟ್ಟು ಅದೇ ಥರ ಬರುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಸೂಪರಾಗಿ ಬಂದಿದೆ. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿದೆ. ನನಗೆ ವಾಯ್ಸ್ ಕೊಡಬೇಕಾದ್ರೆ ನೋಡ್ತಾ ಇದ್ದೆ, ಇನ್ನೂ ಒಂದ್ಸರಿ ಮಾಡ್ಕೊಂಡು ತಿನ್ಬೇಕು ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು. ಹಾಗೆ ಅವತ್ತಿನ ದಿನದ್ದು ಪಲಾವು, ಅವರೆಕಾಳು ಪಲಾವ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಪೂಜೆ ಕೂಡ ಸಿಂಪಲ್ಲಾಗಿ ಆಯಿತು. ನೋಡ್ಬೋದು, ನನಗೆ ರಂಗೋಲಿ ತುಂಬ ಬಾಗಿಲಿ ಫುಲ್ ಹಾಕಬೇಕು ಅಂತ ಇಷ್ಟ. ಅದೇನಾಗುತ್ತೆ ಅಂದರೆ ಎಲ್ಲ ಹೋಗ್ಬಿಡುತ್ತೆ. ಬೇರೆ ಯಾವುದಾದ್ರೂ ಸ್ವಲ್ಪ ಕಲರಿಂಗಲ್ಲಿ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು, ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು ಹಾಕಬೇಕು. ಅದರಲ್ಲಿ ಏನಾದರೂ ಇರುತ್ತಾ ಅಂತ ನೋಡಿಬಿಡ್ಬೇಕು, ಚೆಕ್ ಮಾಡಿ ನೋಡ್ತೀನಿ ನೆಕ್ಸ್ಟ್ ಯಾವತ್ತಾದರೂ. ಇಲ್ಲಿ ಸಂಜೆ ಮಕ್ಕಳು ಬಂದ್ರಲ್ಲ, ಅವರಿಗೇನೋ ಸ್ವಲ್ಪ ಜ್ಯೂಸ್ ಮಾಡಿಕೊಡೋಣ ಅಂತ ಇಟ್ಕೊಂಡಿದ್ದೆ. ನಾನು ಸಂಡೇ ಮಾರ್ಕೆಟಲ್ಲಿ ಹೋಗಿ ತರಕಾರಿ ಹಣ್ಣೆಲ್ಲ ತೊಗೊಂಬಂದಲ್ವ, ಇದೊಂದು ತಂದಿದ್ದೆ. ಇದು ಒಂದು ಹಣ್ಣಿಗೆ 100 ರೂಪಾಯಿ ಬೀಳ್ತು. ಅಂದರೆ 400 ರೂಪಾಯಿ kg, 300 ರೂಪಾಯಿ kg ಈ ಥರ ಇರುತ್ತೆ. ಇದು ಒಂದು ಹಣ್ಣಿಗೆ 100 ರೂಪಾಯಿ ಆಗುತ್ತೆ, ಸಾಕಾಗುತ್ತೆ ಒಂದು ಹಣ್ಣು. ಇದು ಬಟರ್ ಫ್ರೂಟ್ ಅಲ್ವಾ, ಎಷ್ಟು ಗಟ್ಟಿ ಇರುತ್ತೆ, ನಾವು ಎಷ್ಟು ಮಿಕ್ಸಿ ಹಾಕ್ತೀವೋ ಅಷ್ಟು ಗಟ್ಟಿಗೆ ಬರ್ತಾ ಇರ್ತೈತೆ.
ನೀರಾಗಿರಲ್ಲ. ಇದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಅರ್ಧ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕಿ, ಸ್ವಲ್ಪ ಸಕ್ಕರೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಿ ಸ್ವಲ್ಪ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಹೊಸ್ದಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನನಗಂತೂ ಫೇವ್ರೇಟ್ ಜ್ಯೂಸ್ ಆಗಿರುತ್ತೆ ಯಾವಾಗಲೂ ಅಷ್ಟೇ. ನನಗೆ ಬೇರೆ ಯಾವ ಜ್ಯೂಸು ಕುಡಿಯೋಕ್ಕೆ ಇಷ್ಟಪಡಲ್ಲ. ಇದು ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ತುಂಬಾ ಇಷ್ಟ. ನೋಡ್ಬೋದು ಎಷ್ಟು ಗಟ್ಟಿಯಾಗಿ ತಿಕ್ಕಾಗಿ ಬಂದಿದೆ ಅಂತ. ಇನ್ನೂ ಗಟ್ಟಿಗಿತ್ತು, ನಾನು ಮತ್ತೆ ಹಾಲು ಸೇರಿಸ್ಕೊಂಡಿದ್ದೀನಿ. ಅದು ವಿಡಿಯೋದಲ್ಲಿ ತೋರಿಸಿಲ್ಲ, ನೋಡ್ಬೋದು. ಆವಾಗಲೇ ಗ್ರೀನ್ ಕಲರ್ ಇತ್ತಲ್ವ, ವೈಟ್ ಆಗಿದೆ. ಹಾಲು ಸೇರಿಸಿ ಇನ್ನೂ ಗಟ್ಟಿ ನಮ್ಗೆ ಸ್ವಲ್ಪ ತೆಳು ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ಹಾಲನ್ನು. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಹಾಗೆ ಮೇಲ್ಗಡೆ ಸ್ವಲ್ಪ ತಿನ್ನೋಕ್ಕೆ ಬಾಯಿಗಾಗಲೇ ಸಿಗ್ತಾಯಿದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾರ್ನಿಷಿಗೂ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾದಾಮಿನೆಲ್ಲ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇಲ್ಲಿ ಬನ್ನಿ, ರೆಡ್ ಚಿಕನ್ ಹೇಗೆ ಮಾಡೋದಂತ ಹೇಳ್ಬಿಡ್ತೀನಿ. ಮೆಂತೆ ಕಾಳು ಹಾಕ್ಬಿಟ್ಟು ಮಾಡೋದು. ಇದು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 6ರಿಂದ 7 ಲವಂಗ, ಒಂದು ಅರ್ಧ ಚಕ್ರ ಮೊಗ್ಗು, ಒಂದು 2 ಏಲಕ್ಕಿ, ಕಲ್ಲುವ ಬರುತ್ತಲ್ಲ ಕಲ್ಲುವ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಇಲ್ಲಾಂದರೆ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ. ಹಾಗೆ ಸೋಂಪು ಕಾಳು ಒಂದು ಸ್ಪೂನಷ್ಟು ತೊಗೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತೆ ತೊಗೊಂಡಿನಿ. ಮೆಂತೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಒಣಮೆಣ್ಸಿಕಾಯಿ ತೊಗೊಂಡಿನಿ. ಆ ಒಂದು ಒಣಮೆಣ್ಸಿಕಾಯಿ ಬ್ಯಾಡಿಗೆ ಮೆಣ್ಸಿಕಾಯಿ ತೊಗೊಂಡು ಖಾರ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾನಿಲ್ಲಿ 10 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಬೇರೆ ಸಪ್ರೇಟಾಗಿ ರುಬ್ಕೊತೀನಿ. ಇದು ಸಪ್ರೇಟಾಗಿ ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಫ್ರೈ ಮಾಡಲ್ಲ, ಹಾಗೆ ರುಬ್ಕೊತೀನಿ. ನೋಡ್ಬೋದು ರುಬ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಿಡ್ಕೊಂಡಿದೆ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದು ಸಪ್ರೇಟಾಗಿ ನಾವೇನು ಮಸಾಲೆ ಇಟ್ಕೊಂಡಿದ್ವಲ್ವ ಚಕ್ಕೆ ಲವಂಗ, ಅದು ಬೇರೆ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಮಾಡೋದಕ್ಕೆ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಚಿಕನ್ ತುಂಬ ಚೆನ್ನಾಗಿತ್ತು. ಇದನ್ನು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ನೀಟಾಗಿ ತೊಳೆದಿದ್ದೀನಿ. ಒಂದು 3ರಿಂದ 4 ಸರಿ ಚೆನ್ನಾಗಿ ತೊಳಿಬೇಕು, ಆಗಿದ್ದರೆ ಸ್ಮೆಲ್ಲೆಲ್ಲ ಬರೋದಿಲ್ಲ ಚಿಕನ್ನು. ನಾನಿವಾಗ ಸ್ವಲ್ಪ ಈರುಳ್ಳಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಇದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾವು ಚಿಕನನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು. ಯಾಕೆಂದರೆ ಪಾತ್ರೆ ಎಲ್ಲ ಬಿಸಿ ಇರ್ತಲ್ವ, ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಪಾತ್ರೆಗೆ. ಹಾಗಾಗಿ ತಕ್ಷಣ ಹಾಕಿದ ತಕ್ಷಣ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡ್ಬೋದು ಇವಾಗ ಎಲ್ಲ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಕುಕ್ಕರ್ಗೆಲ್ಲ ಹಾಗೆ ಬಿಡ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ನಾವು ರುಬ್ಬಿಡ್ಕೊಂಡಿದ್ವಲ್ವ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟಿಂದು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ. ಇದರ ಜೊತೆಯಲ್ಲಿ ನಾನು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಸಹ ಹೀಗೆ ಮಿಕ್ಸ್ ಮಾಡ್ತೀನಿ. ನೀವು ಬೇಕಾದರೆ ಡೈರೆಕ್ಟ್ ಪಾತ್ರೆಯಲ್ಲಿ ಮಾಡ್ಬೋದು, ಇಲ್ಲಾಂದರೆ ಕುಕ್ಕರಲ್ಲಿ ಒಂದು ವಿಷಲ್ಲು ಕೂಡ ಹಾಕ್ಸ್ಕೊಬೋದು. ನಾನಿಲ್ಲಿ ಒಂದು ವಿಷಲ್ ಹಾಕ್ಸ್ಕೊತೀನಿ, ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನೋಡ್ಬೋದು ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವ್ರಿಗೆ ಮೆತ್ತಗೆ ಬೇಯಬೇಕು, ಹಾಗಾಗಿ ನಾನು ಕುಕ್ಕರಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಹಾಗೆ ಬೇಗ ಕೂಡ ಆಗುತ್ತೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ. ಇವಾಗ ಇದಿಷ್ಟು ನಾನು ಮಸಾಲೆ ರೆಡಿ ಮಾಡಿಕೊಂಡಿದ್ನಲ್ವ ಆವಾಗಲೇ, ಅದಿಷ್ಟನ್ನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಹುರ್ಗಡ್ಲೆ ಹಾಕೊಬೋದು. ನಾನು ಹುರ್ಗಡ್ಲೆ ಮತ್ತು ಗೋಡಂಬಿ ಎರಡೂ ಹಾಕಿದ್ದೀನಿ, ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ಬಾರ್ದು. ಬೌಲ್ ಇದೆಲ್ಲ ಸಣ್ಣ ಬೌಲು, ಅದರಲ್ಲಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಚಿಕ್ಕದು 2 ಟೊಮೆಟೊ ತೊಗೊಂಡಿದ್ದೆ, ಅದರಲ್ಲೇ ನಾನು ಒಂದು ಅರ್ಧದಷ್ಟು ಟೊಮೆಟೊ ಹಾಕ್ತಾಯಿದ್ದೀನಿ, ಇನ್ನು ಅರ್ಧ ಹಾಗೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೈಸಾಗಿ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಎಲ್ಲ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತಿಲ್ಲ. ಇವಾಗ ನೋಡ್ಬೋದು ಅರ್ಧದಲ್ಲಿ ಖಾರದಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ನಾನು ಇವಾಗ ಕೊಬ್ಬರಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಫೈನಲಾಗಿ ಉಪ್ಪೇನಾದರೂ ಬೇಕು ಅಂತ ನೋಡಿಬಿಟ್ಟು ಸ್ವಲ್ಪ ಉಪ್ಪೆಲ್ಲ ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಸೇರಿಸ್ಕೊಂಡು, ಹಾಗೆ ಧನಿಯಾ ಪೌಡರ್ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಧನಿಯಾ ಪೌಡರ್ ಸ್ಪೂನಷ್ಟು ಹಾಕಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬೇಕಾದ್ರೆ ಗರಂ ಮಸಾಲ ಹಾಕ್ಕೊಬೋದು. ಗರಂ ಮಸಾಲ ಹಾಕಲೇಬೇಕು ಅಂತೇನಿಲ್ಲ, ಮಸಾಲೆ ಎಲ್ಲ ಹಾಕಿದ್ವಲ್ಲ ನಾವು ಕಲ್ಲು ಅದೆಲ್ಲ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಾಕಲೇಬೇಕು ಅಂತೇನಿಲ್ಲ. ಧನಿಯಾ ಪೌಡರ್ ಸ್ಕಿಪ್ ಆಗಿದೆ, ಆದರೂ ಕೂಡ ಧನಿಯಾ ಪೌಡರ್ ಹಾಕ್ಕೊಂಡು ಒಂದೇ ಒಂದು ವಿಷಲ್ ಹಾಕ್ಸ್ಬಿಟ್ಟು ನೋಡ್ಬೋದು ಸೂಪರಾಗಿರ್ತಕ್ಕಂಥ ಮೆಂತ್ಯ ಚಿಕನ್ ಗ್ರೇವಿ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಕೂಡ ಇತ್ತು. ನಾನು ನೈಟ್ ಮುದ್ದೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಗೀ ರೈಸ್ ಜೊತೆ ಮಾಡ್ಕೊಂಡಿದ್ದೆ. ಗೀ ರೈಸ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಒಂದೊಂದ್ಸರಿ ಹಾಗೇ ಚೆನ್ನಾಗಿ ಬರೋದಿಲ್ಲ, ಒಂದೊಂದ್ಸರಿ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಆಂಟಿ ನಾನು ನೋಡೋಣ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಆಫರ್ ಇದೆ ಅಂತ ಹೇಳ್ಬಿಟ್ಟು ನಾವು ಮಾರ್ಟ್ಗೆ ಹೋಗಿದ್ವಿ. ನೋಡೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಆಫರೆಲ್ಲ ಇತ್ತು. ಹಾಗೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಊದುಕಡ್ಡೆಲ್ಲ ತೊಗೊಂಡಿದ್ರು, ಅದಕ್ಕೆ ಹೇಳ್ತಾ ಇದ್ದು ಯಾವ ಥರದ್ದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಜಾಸ್ಮಿನ್ದು ಮತ್ತು ಎಂಥ ಇದು ದುಂಡು ಮಲ್ಲಿಗೆ,
ಎಲ್ಲ ಥರದ್ದು ಫ್ಲವರಿಂದು ಮತ್ತು ಶ್ರೀಗಂಧದ್ದು ಗಂಧದ ಕಡ್ಡಿದು ಆ ಥರದ್ದೆಲ್ಲ ಚೆನ್ನಾಗಿತ್ತು ಫ್ಲೇವರ್ದೆಲ್ಲ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾಯಿದ್ರು. ಅದು ಕೂಡ ಆಂಟಿ ಏನೇ ಬೇಕಂದರೆ ಶಾಪಿಂಗ್ ಮಾಡಿಕೊಂಡ್ರು, ನಾವು ಕೂಡ ಏನೇನು ಬೇಕು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನಾನು ಏನು ತೊಗೊಬೇಕು ಅಂತ ಇರಲಿಲ್ಲ, ಏನಾದರೂ ಸ್ವಲ್ಪ ಇಷ್ಟ ಆದರೆ ತೊಗೊಳೋಣ ಅಂತ ಹೇಳಿ ಬಂದಿದ್ದೆ. ಹಾಗೆ ನೋಡ್ತಾ ಇದ್ವಿ. ನಾವು ಜಾಸ್ತಿ ಶಾಪಿಂಗ್ ಬಂದಿರೋದೆಲ್ಲ ನಾನು ವೀಡಿಯೋನೆಲ್ಲ ಹಾಕೋದಿಲ್ಲ, ಯಾಕೆಂದರೆ ನಾವು ಒಂದೇ ಸರಿ ಜಾಸ್ತಿ ಸಾಮಾನುಗಳೇನಾದ್ರು ತೊಗೊಂಡೋಗಲ್ಲ. ತೊಗೊಂಡೋದ್ರೆ ಸ್ವಲ್ಪ ಸ್ವಲ್ಪನೇ ತೊಗೊಂಡೋಗ್ತೀನಿ, ಒಂದೇ ಸರಿ ಗುಡ್ಡೆ ತೊಗೊಂಡೋಗೋದಿಲ್ಲ. ಯಾವಾಗವಾಗ ಹಿಂಗೆ ಬರ್ತಾ ಇರ್ತೀವಲ್ವ, ಎಲ್ಲೆಲ್ಲಿ ಏನಾದರೂ ಅಂಗಡಿಗಳಿದ್ರೆ ಹೋಗೋದು, ನೋಡ್ಕೊಳ್ಳೋದು, ಬರೋದು. ಇಷ್ಟ ಆದರೆ ಒಂದೊಂದು ಇದೇ ಥರ ತೊಗೋತೀವಿ, ಒಂದೇ ಸರಿ ತೊಗೊಳೋದಿಲ್ಲ. ಹಾಗೆ ನಾವು ತೊಗೊಳ್ಳೇಬೇಕು ಅಂತ ಏನಿರೋದಿಲ್ಲ. ಆಂಟಿಗೆ ಏನಾದರೂ ಬೇಕಿತ್ತು ಅಂದರೆ ಅವ್ರು ಕರೀತಾರೆ, ನಮಗೇನೋ ಬೇಕಿದ್ರು ಅಂದರೆ ನಾವು ಇದೇ ಥರ ಏನಾದರೂ ಹೋಗ್ತೀವಿ. ಅದಕ್ಕೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ತೊಗೊತೀವಿ. ಇವಾಗ ಒಂದೇ ಸರಿ ಹೋಗಿ ನಮ್ಗೆ ಇದೇ ಬೇಕು ಅಂತ ಹುಡ್ಕೊಂಡು ಹೋದಾಗ ಸಿಗೋದಿಲ್ಲ. ಜೊತೆಯಲ್ಲಿ ಬರ್ತಾರೆ, ಅವರಿಗೆ ಏನಾದರೂ ಇಷ್ಟ ಆದರೆ ತೊಗೊತಾರೆ, ಇಲ್ಲ ನಮಗೇನಾದರೂ ಇಷ್ಟ ಆದರೆ ತೊಗೊತೀನಿ. ನನಗೆ ಸ್ವಲ್ಪ ಡಬ್ಬಿಗಳಲ್ಲಿ ಬೇಕಿತ್ತು, ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಅಂತ ಹೇಳಿ ಹುಡುಕ್ತಾ ಇದ್ದೆ. ಯಾಕೋ ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಲಿಲ್ಲ, ಅಷ್ಟೊಂದು ಚೆನ್ನಾಗಾಗಲಿಲ್ಲ ಡಬ್ಬಿ ಎಲ್ಲ. ಇಲ್ಲಿಗಿಂತ ವಿಶಾಲ್ ಮಾರ್ಟೆಲ್ಲ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಇತ್ತು ಕಲೆಕ್ಷನ್ ಎಲ್ಲ, ಸ್ವಲ್ಪ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಇದೆ. ಇಲ್ಲಿ ಬೇರೆ ಬೇರೆದೆಲ್ಲ ಕಲೆಕ್ಷನ್ ಚೆನ್ನಾಗಿತ್ತು. ಗೊರೂರಲ್ಲಿ ಬಂದಿದ್ದು ನಾವು ಗೊರೂರಲ್ಲಿ ನೋಡ್ತಾ ಇದ್ದೆ. ಇದೆಲ್ಲ ಒಂದು 1200 ರೂಪಾಯಿ ಎಲ್ಲ ಇದೆ. ಸ್ವಲ್ಪ ಲೈಟ್ ವೆಯ್ಟಿಂದ ಏನಾದರೂ ಕಡಿಮೆ ಪ್ರೈಸ್ ಇರುತ್ತಾ ಅಂತ ನೋಡಿದೆ, ಯಾವುದು ಲೈಟ್ ವೆಯ್ಟ್ ಇರಲಿಲ್ಲ. ಅಂದರೆ ಚೆನ್ನಾಗಿತ್ತು ಭಾರ ಎಲ್ಲ. ಇದೊಂದು ನೋಡಿದೆ, ಇದು ಯಾವುದು ಪ್ರೈಸ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಕರೀಲಿ ಅಂತೇಳಿ ಹಾಗೆ ನೋಡ್ತಾ ಇದ್ದೆ. ಯಾವಾಗಾದ್ರೂ ಬೇಕು ಅನ್ನಿಸ್ದಾಗ ಹೋಗಿ ತೊಗೊಬೋದಲ್ವಾ. ನೋಡ್ತಾ ಇದ್ದೆ ಪ್ರೈಸ್ ಯಾವುದಿದೆ ಅಂತ. ಇದು ಚಿಕ್ಕ ಸೈಜ್ ಬಂದುಬಿಟ್ಟು 800 ರೂಪಾಯಿನೋ 700 ರೂಪಾಯಿನೋ ಇತ್ತು. ಇದು ದೀಪ ಬಂದುಬಿಟ್ಟು ಒಂದು 2000 ಇತ್ತು, ದೊಡ್ಡ ಸೈಜಿನ ದೀಪ. ಅಂದರೆ ಹೆವಿ ಇರಲಿಲ್ಲ, ಸ್ವಲ್ಪ ಲೈಟ್ ವೆಯ್ಟ್ ಆಗಿತ್ತು. ಹಾಗೆ ಇದೆಲ್ಲ ನೋಡ್ಕೊಂಡೆ. ಹಂಚು ತೊಗೊಬೇಕು ಅಂದ್ಕೊಂಡೆ, ದೋಸೆ ಹಂಚು. ನೋಡೋಣ ಬೇರೆ ಕಡೆ ಅಂಗಡಿಯಲ್ಲಿ ತೊಗೊಳ್ಳೋಣ. ನನಗೆ ಪಡ್ಡಿನ ಹಂಚು ತೊಗೊಂಡಿದ್ನಲ್ವ, ಅದು ತುಂಬ ಚೆನ್ನಾಗಿದೆ. ಅದೇ ಅಂಗಡಿಯಲ್ಲಿ ಹೋಗ್ಬಿಟ್ಟು ತೊಗೊಳ್ಳೋಣ ದೋಸೆ ಹಂಚು ಅಂತ ಹೇಳ್ಬಿಟ್ಟು ಹಾಗೆ ಬಂದೆ. ಹಾಗೆ ಅಲ್ಲಿಂದ ಬರ್ತಾ ಹಾಗೆ ದಾಳಿಂಬೆ ಹಣ್ಣೆಲ್ಲ ತೊಗೊಂಡೆ. ಇವಾಗ ಸ್ವಲ್ಪ ರೇಟ್ ಕಡಿಮೆ ಇದೆ. ಈಗ ಹಬ್ಬ ಬಂತು, ವರಮಹಾಲಕ್ಷ್ಮಿ ಅಂದರೆ ಹಣ್ಣು ಹೂವು ರೇಟೆಲ್ಲ ಗಗನಕ್ಕೆ ಇರುತ್ತೆ. ಹಾಗೆ ಅಲ್ಲಿಂದ ಬರ್ತಾ ಸ್ವಲ್ಪ ಸ್ಲಿಪ್ಪರೆಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು, ಅಲ್ಲಿಂದ ನನಗೆ ಕುಟ್ನಿ ಬೇಕಿತ್ತು. ಆಚೆ ಸರಿ ಬಂದು ನೋಡ್ಕೊಂಡು ಹೋಗಿದ್ದೆ, ಕುಟ್ನಿ ಒಂದು ಅಂಗಡಿ ಬಾಗಿಲು ಹಾಕಿದ್ರು, ಇನ್ನೊಂದು ಅಂಗಡಿ ಓಪನ್ ಇತ್ತು. ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಿ ಬಂದುಬಿಟ್ಟು ನೋಡಿ ತೊಗೊಳ್ಳೋಣ ಅಂತ ಕೇಳಿದೆ. ಇಂಥ ಮೂಲಂಗಿ ಮಾಡ್ತೀವಲ್ವ, ಮೂಲಂಗಿ ಮಿಕ್ಸಿಗೆ ಹಾಕ್ಬಿಟ್ರೆ ಎಲ್ಲ ನೈಸ್ ಆಗಿಬಿಡುತ್ತೆ. ಈ ಬದನೆಕಾಯಿ ಚಟ್ನಿ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಿಕ್ಸಿ ಎಲ್ಲ ಹಾಕ್ಬಿಟ್ರೆ ನೈಸ್ ಆಗಿಬಿಡುತ್ತೆ. ತೊಗೊಳ್ಳೋಣ ಅಂತ ಬಂದೆ. 1200 ರೂಪಾಯಿ ಹೇಳಿದ್ರು, ಕಮ್ಮಿ ಕೊಡಲಿಲ್ಲ. ನೋಡೋಣ ಮೀಶೋದಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ. ನೋಡೋಣ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಚೆಕ್ ಮಾಡಿದೆ. ಅದು 1000 ರೂಪಾಯಿಗೆ ಸಿಗುತ್ತೆ. ನೋಡಿದೆ, ಆರ್ಡರು ಹಾಕಿದ್ದೀನಿ. ಬಂದಮೇಲೆ ನೋಡ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಅಲ್ಲೇ ಒಂದು 1000 ರೂಪಾಯಿ ಕೊಡ್ತಾರೆ, ಕೇಳೋಣ ಅಂತ ಅಂದ್ಕೊಂಡೆ ಬಂದೆ. ಇಲ್ಲಿ ಮತ್ತೆ ನೆಕ್ಸ್ಟ್ ಶ್ರಾವಣ ಬಂತು ಅಂತ ಹೇಳ್ಬಿಟ್ಟು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಫುಲ್ ಎಲ್ಲ ತೆಗೆಯೋದಿಲ್ಲ, ನಾವು ಎಲ್ಲ ಎಂಥ ಹಬ್ಬ ಎಲ್ಲ ಮಾಡೋದಿಲ್ಲ. ಏಕೆಂದರೆ ವರ್ಷ ತನಕ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹಬ್ಬ ಮಾಡೋದಿಲ್ಲ. ಲೈಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದೆಲ್ಲ ನಾರ್ಮಲ್ ಮಾಡಬೇಕಲ್ವ, ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ನೋಡೋಕ್ಕೆಲ್ಲ ಇಷ್ಟೇ ಅನಿಸುತ್ತೆ, ಅದು ಎಲ್ಲ ತೆಗೆದ್ಮೇಲೆ ಗೊತ್ತಾಗೋದು ಅಷ್ಟು ಸಾಮಾನುಗಳೆಲ್ಲ ಇರುತ್ತೆ. ನಾನು ಫುಲ್ಲು ಇಡೀ ಅಡುಗೆ ಮನೆಯೆಲ್ಲ ಒಂದೇ ದಿನ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ನಾನು ಆಗೋದಿಲ್ಲ. ಒಂದೊಂದು ಇದನ್ನೆಲ್ಲ ಈ ಸ್ಟೆಪ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ವ, ಇದನ್ನೆಲ್ಲ ಒಂದು ದಿನ ಕ್ಲೀನ್ ಮಾಡಿಕೊಂಡ್ರೆ ಕೆಳಗಡೆ ಪಾತ್ರೆ ಇಡೋದೆಲ್ಲ ಒಂದು ದಿನ ಕ್ಲೀನ್ ಮಾಡ್ಕೊತೀನಿ. ಈಗ 2 ಕಡೆ ಗ್ಲಾಸ್ ಇದ್ದೆಲ್ಲ ನಾನು ಒಂದು ದಿನ ಕ್ಲೀನ್ ಮಾಡ್ಕೊಂಡು ಬಾಕ್ಸಲ್ಲಿ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟು ಇನ್ನೊಂದು ನಾನು ಕೆಳಗಡೆ ಇಟ್ಕೊಂಡಿರೋದು ರೆಗ್ಯುಲರಾಗಿ ಅಡುಗೆ ಮಾಡೋ ಅಂಥದ್ದು ಇಟ್ಕೊಂಡಿರ್ತೀನಿ. ಯಾವುದು ತೊಗೊಳ್ದಿರೋ ಅಂತ ಇಟ್ಕೊಳ್ಳೋದು ತುಂಬ ಕಡಿಮೆ. ಒಂದು 2-3 ಪಾತ್ರೆಗಳು ಇಟ್ಕೊಂಡು ಏನಾದರೂ ಸ್ವಲ್ಪ ಹೋಳಿಗೆ ಸಾಂಬಾರೆಲ್ಲ ಮಾಡಿದ್ರೆ ಬೇಕಾಗುತ್ತೆ ಅಂತ ಇರೋದೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಯಾವುದಾದ್ರು ಹಬ್ಬಗಳಿಗೆ ಮಾತ್ರ ಅವ ತೊಗೊತೀನಿ. ಇಷ್ಟೇ ಅಲ್ವಾ, ಇನ್ನೇನು ಯಾವಾಗಲೂ ರೆಗ್ಯುಲರ್ ತೊಗೊಳೋರಿರ್ತೀನಿ. ಹಾಗೆ ತೆಗೆದು ಒರೆಸ್ಕೊತಾ ಇರ್ತೀನಿ. ಹಾಗೆ ಇನ್ನೊಂದು ಅಂದರೆ ನಾನು ಯಾವಾಗ ಒಂದು ಕೆಳಗಡೆ ಕಾರ್ನರೆಲ್ಲ ಖಾಲಿ ಆಗುತ್ತಲ್ವ, ಇಟ್ಟು ಹಾಕ್ಸ್ಕೊಂಬಂದಾಗ ಅಥವಾ ನಾನು ಏನಾದರೂ ಸ್ವಲ್ಪ ಚೆಲ್ಲಿತ್ತು ಅಂದಾಗಲೇ ಎಲ್ಲ ತೆಗೆದ್ಬಿಟ್ಟು ಅವಾಗ ಹಾಗೆ ಒರೆಸ್ಕೊತಾ ಇರ್ತೀನಿ. ಇವಾಗ ಒಂದು ಬಾಕ್ಸ್ ಇಟ್ಟು ಖಾಲಿ ಆಯ್ತು ಅಂದರೆ ಆ ಬಾಕ್ಸನ್ನು ಆವಾಗಲೇ ತೊಳೆದು ಒಣಗಿಸ್ಬಿಟ್ಟು ಇಡ್ತೀನಿ. ಈ ರೀತಿಯಾಗಿ ಮಾಡ್ತೀನಿ ನಾನು. ಸ್ವಲ್ಪ ಈಸಿ ಆಗುತ್ತೆ. ಈಗ ಹೆಂಗಿರುತ್ತೆ ಹಂಗೆ ತೆಗೆದು ಸಾಮಾನೆಲ್ಲ ಹಾಕೋದಿಲ್ಲ. ತಿಂಗಳ ರೇಷನ್ ತರ್ತೀನಲ್ವ, ಆ ಟೈಮಲ್ಲಿ ಯಾವ್ದು ಬಾಕ್ಸ್ ಖಾಲಿ ಇರುತ್ತೆ ಅದನ್ನು ತೊಳೆದ್ಬಿಟ್ಟೆ ನಾನು ರೇಷನೆಲ್ಲ ಹಾಕ್ಕೊಳ್ಳೋದು. ಇಲ್ಲ ಅಂದರೆ ತುಂಬ ಹಾಗೆ ಮಾಡಿಕೊಂಡ್ರೆ ಜಾಸ್ತಿ ಕೆಲಸ ಕೂಡ ಕಷ್ಟ ಆಗುತ್ತೆ. ಹಾಗೆ ಒಂದು 2-3 ಕಡೆದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ಇನ್ನೇನು ಒಂದು 2 ಕಡೆ ಕ್ಲೀನ್ ಮಾಡಿಕೊಂಡ್ರೆ ಮುಗೀತು. ಹಾಗೆ ನಮ್ಮ ಅತ್ತೆ ಕೂಡ ನೋಡ್ತಾ ಇರ್ಬೋದು, ಅವರೆಲ್ಲ ಏನು ಪಾತ್ರೆಯಲ್ಲಿ ತೊಳಿತಾ ಇಲ್ಲ. ಒಂದು ಸ್ವಲ್ಪ ದೇವ್ರ ಮನೆಯದು ದೀಪ ಇತ್ತು, ಅವ್ರ ಕೈಲೂ ಆಗೋದಿಲ್ಲ. ಸ್ವಲ್ಪ ದೀಪ ಎಲ್ಲ ಇತ್ತಲ್ಲ, ಅದನ್ನ ತೊಳಿತೀನಿ. ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊತ ಹೇಳ್ಬಿಟ್ಟು ಒಂದು ಜೊತೆ ದೀಪ ಇತ್ತು, ಕ್ಲೀನಾಗಿ ತೊಳಿತಾಯಿದ್ರು. ಅವರು ಸ್ವಲ್ಪ ಜಾಸ್ತಿ ಕ್ಲೀನು, ನಮ್ಮ ಅತ್ತೆ ಕ್ಲೀನಾಗಿರ್ಬೇಕು ಅವರಿಗೆ. ಹಾಗೆ ಸರಿ ಅಂತ ಹೇಳ್ಬಿಟ್ಟು ಅವರು ತೊಳಿತಾಯಿದ್ರು. ನಾನು ಕೂಡ ಅಲ್ಲಿ
ಬಾಕ್ಸ್ಗಳೆಲ್ಲ ತೊಳ್ಕೊಂಡು ಎಲ್ಲ ಮಾಡಿಕೊಂಡು ಕ್ಲೀನಿಂಗ್ ಮಾಡಿಕೊಂಡು ಸಂಜೆ ಎಲ್ಲ ಫ್ರೆಶ್ ಅಪ್ ಆಗಿ ನಾನು ಕೂಡ ಎಲ್ಲ ಸಾಮಾನುಗಳೆಲ್ಲ ಎತ್ತಿರ್ತಾಯಿದ್ದೆ. ಮಕ್ಕಳುಗಳು ಬಂದು ಸ್ಕೂಲಿಂದ ಬಂದುಬಿಟ್ಟು ಎಲ್ಲ ಟ್ಯೂಷನಿಗೆ ಹೋದರು. ಈ ಟೈಮಲ್ಲಿ ನಾನು ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ಬಾಕ್ಸ್ಗಳನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ನೋಡ್ಬೋದು ಮಧ್ಯಾಹ್ನದಿಂದ ಮಾಡಿದ್ರು ಇನ್ನೂ ಒಂದು ಸಣ್ಣ ಪುಟ್ಟದೆಲ್ಲ ಹಾಗೆ ಇರುತ್ತೆ ನೋಡ್ಬೋದು. ಶೆಲ್ಫ್ ಮೇಲೆಲ್ಲ ಆಗಿದೆ ಒಂದೊಂದು ಡಬ್ಬಿಗಳೆಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಬೇಕಲ್ಲ. ತುಂಬ ಒಂದೇ ಸಮ ಬೆಳಿಗ್ಗೆಯಿಂದ ನಾವು ಎದ್ದಿರ್ತೀವಲ್ವ 5 ಗಂಟೆಯಿಂದ ಎದ್ದಾಗಿಂದ ಒಂದೇ ಸಮ ಕೆಲಸ ಮಾಡ್ತಾಯಿದ್ರೆ ನಮ್ಮ ಬಾಡಿಗೂ ಸ್ವಲ್ಪ ರೆಸ್ಟ್ ಕೊಡಬೇಕಾಗುತ್ತೆ. ಎಷ್ಟು ಅಂತ ಮಾಡುತ್ತೇಳಿ ಒಬ್ಬ ಮನುಷ್ಯನಿಗೆ ಅಲ್ವಾ. ನಾವು ಕೂಡ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದೇ. ರೆಸ್ಟ್ ಅಂದರೆ ಏನು ಮಲ್ಕೊಳ್ಳೋದಿಲ್ಲ, ಆದರೆ ಏನಾದರೂ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿದ್ರೆ ಮಾಡ್ಕೊಳ್ಳೋದು, ಇನ್ನೇನೋ ಮಾಡ್ಕೊಳ್ಳೋದು. ಸ್ವಲ್ಪ ಹೊತ್ತು ಈ ಥರ ರೆಸ್ಟ್ ಇರುತ್ತೆ. ರೆಸ್ಟ್ ಅಂದರೆ ನಿದ್ದೆ ಎಲ್ಲ ಮಾಡೋದಿಲ್ಲ. ಹಾಗೆ ನಮ್ಮ ಅತ್ತೆ ಮಧ್ಯಾಹ್ನ ಸಾಂಬಾರಿಗೆಲ್ಲ ಜೋಡಿಸ್ಕೊಟ್ಟಿದ್ರು. ಪಲ್ಯ ಪುಡಿಗೆಲ್ಲ ಸ್ವಲ್ಪ ಕೂತಿದ್ರಲ್ಲ ಜೋಡಿಸ್ಕೊಡಿ ಅಂತ ಹೇಳಿದೆ. ಜೋಡಿಸ್ಕೊಟ್ಟಿದ್ರು. ನಾನು ಡಬ್ಬಿಗಳೆಲ್ಲ ತೆಗೆದು ಕೊಟ್ಟೆ. ಅದರ ಜೋಡಿಸಿಟ್ಟಿದ್ರು. ಉರಿ ಏನಂತಂದರೆ ಮಧ್ಯಾಹ್ನ ಆಗಲೇ ಇಲ್ಲ ಉರಿಯೋದಕ್ಕೆ. ಯಾಕೆಂದರೆ ಎಲ್ಲ ಕ್ಲೀನ್ ಮಾಡ್ಕೊತ ಬೇಗ ಆಗುತ್ತೆ ಅಂದ್ಕೊಂಡೆ. ಕ್ಲೀನಿಂಗ್ ಕೆಲಸ ಬೇಗ ಆಗಲೇ ಇಲ್ಲ. ಅಂದ್ಕೊಂಡಷ್ಟು ಟೈಮಿಗೆ ಆಗಲೇ ಇಲ್ಲ, ಲೇಟ್ ಆಗಿಬಿಡ್ತು. ಇವಾಗ ಮಳೆ ಬಂದಿರೋದ್ರಿಂದ ಬೇಗ ಕೂಡ ಆರೋದಿಲ್ಲ ಡಬ್ಬಿಗಳೆಲ್ಲ. ಎಲ್ಲ ಒಣಗಿಸ್ಬಿಟ್ಟು ಮತ್ತೆ ಎತ್ತಿಡೋ ಅಷ್ಟೊತ್ತಿಗೆ ಲೇಟಾಗೋಯ್ತು. ಹಾಗಾಗಿ ಇವಾಗೆಲ್ಲ ಕೆಲಸ ಮಾಡ್ಕೊತಾನೆ ಹೊತ್ಲಿಗೆ ಉರಿ ಏನಂತ ಹೇಳಿಬಿಟ್ಟು ನೋಡ್ಬೋದು. ಇವೆಲ್ಲ ಇಷ್ಟು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ರೈಸಿಗೆ ಇಟ್ಕೊತಾ ಇದ್ದೆ. ರೈಸಿಗೆ ಇಟ್ಕೊಂಡ್ಬಿಟ್ಟು ಇವಾಗ ಉರಿಯೋಣ ಅಂತ ಹೇಳಿ ಹುರಿದ್ರೆ ಮತ್ತೆ ಬೆಳಗ್ಗೆ ನೆಕ್ಸ್ಟ್ ಪಲ್ಯಗೆ ಬೇಕಾಗಿತ್ತು. ಖಾಲಿ ಆಗಿಬಿಟ್ಟಿತ್ತು ಪುಡಿ ಎಲ್ಲ. ಹಾಗಾಗಿ ನೆಕ್ಸ್ಟು ಏನು ಅಡುಗೆಗೆ ಬೆಳಗ್ಗೆ ಪ್ಲಾನಿಂಗು ನೋಡಿ ಹೀಗೆ ಇದೇ ಥರ ಒಂದೊಂದು ಸರಿ ಮಾಡಿಟ್ಕೊಂಡ್ಬಿಡ್ತೀನಿ. ಹೇಳಿದ್ನಲ್ವ ಈ ಥರ ಬೆಳಗ್ಗೆ ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ಹೀರೆಕಾಯಿ ಪಲ್ಯ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೆ. ಇದಿಷ್ಟನ್ನು ಇವಾಗಲೇ ಕಟ್ ಮಾಡಿಡಲ್ಲ. ಜಸ್ಟ್ ಆಗಿ ಸಿಪ್ಪೆ ತೆಗೆದು ಮೂಲಂಗಿನ ಇಟ್ಬಿಡ್ತೀನಿ. ಬೆಳಗ್ಗೆ ಮಾಡುವಾಗ ಕಟ್ ಮಾಡ್ಕೊತೀನಿ. ಇದ್ರ ಸ್ವಲ್ಪ ಇದೆಲ್ಲ ಕಸ ಎಲ್ಲ ಆಗಿಬಿಡುತ್ತಲ್ಲ, ಎತ್ತಿಟ್ಬಿಟ್ರೆ ಈಸಿ ಬೆಳಿಗ್ಗೆ. ಅದಕ್ಕೆ ಹೀರೆಕಾಯಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹೀರೆಕಾಯನ್ನೆಲ್ಲ ಕಟ್ ಮಾಡ್ಕೊತೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ತೊಗೊಳುತ್ತಲ್ಲ ಹೀರೆಕಾಯಿ. ಈ ಥರದ್ದೆಲ್ಲ ಕಟ್ ಮಾಡ್ಕೊತೀನಿ. ನೋಡ್ತೀನಿ ಯಾವ ಥರ ಇರುತ್ತೆ. ಸ್ವಲ್ಪ ಟೈಮ್ ತೊಗೊಳ್ಳೋಂಥದ್ದು ಮಾತ್ರ ತರಕಾರಿನ ಎತ್ತಿಟ್ಕೊಳ್ತೀನಿ. ಇದಿಷ್ಟನ್ನು ಮಾಡಿಕೊಂಡ್ರೆ ಬೇಗ ಕೆಲಸ ಆಗಿಬಿಡುತ್ತೆ. ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಸೇವ್ ಆದರೆ ನಮಗೆ ಬೆಳಗ್ಗೆ ಹೊತ್ತು ಎಷ್ಟು ಹೆಲ್ಪ್ ಆಗುತ್ತೆ. ಒಂದು ಅರ್ಧ ಗಂಟೆನೇ ಆಗಲಿ, ಒಂದು ಕಾಲು ಗಂಟೆನೇ ಆಗಲಿ, ಏನಾದರೂ ಬೇಕಪ್ಪ ಅಂದರೆ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಸಿಗಬಾರ್ದಿತ್ತು ಆ ಟೈಮ್ ನಮಗೆ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಈ ಥರ ಏನಾದರೂ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ತುಂಬಾ ಕೆಲಸ ಈಸಿ ಆಗುತ್ತೆ. ನಾನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಕೊಬ್ಬರಿ ಎಲ್ಲ ತುರಿದಿಡ್ಕೊತಾ ಇದ್ದೀನಿ. ಕೊಬ್ಬರಿ ಎಲ್ಲ ಏನಂದರೆ ತುರಿದು ನಮ್ಮ ಮನೇಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ತುರಿದಿಟ್ರೆ ಸ್ವಲ್ಪ ಎಲ್ಲ ಹಳದಿ ಕಲರಿಗೆ ಆಗಿಬಿಡುತ್ತೆ. ಅಂದರೆ ನಮಗೆ ಒಂದೊಂದೇ ಒಳಕ್ಕೆ 2 ಒಳಕ್ಕೆ ಮಾತ್ರ ತುರಿದಿಡ್ತೀನಿ. ಒಂದು ದಿನದ ಮೇಲೆ ಇಟ್ಟರೆ ಸ್ವಲ್ಪ ಹಾಳಾಗುತ್ತೆ, ಜಾಸ್ತಿ ಇರೋದಿಲ್ಲ. ಹಾಗೆ ಎಲ್ಲ ರೆಡಿ ಮಾಡಿಟ್ಕೊಂಡೆ. ಎಲ್ಲ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ಕೊಬ್ಬರಿ ತುರಿದಿಟ್ಕೊಂಡು ಎಲ್ಲ ರೆಡಿ ಆಯಿತು. ನೈಟು ಮುದ್ದೆ ಮಾಡ್ಕೊತಿದ್ದೆ. ಸ್ವಲ್ಪ ತುಂಬ ದಿನ ಆಯಿತು ಮುದ್ದೆ ಮಾಡ್ದೇನೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಸಾಂಬಾರು ಮಾಡಿಟ್ಟಿದ್ನಲ್ವ, ಅದಕ್ಕೆ ಮೂಲಂಗಿ ಸಾಂಬಾರು ಮಾಡಿಟ್ಟಿದ್ದು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನ ರೈಸ್ ಮಾಡಿಟ್ಟಿದ್ದೆ. ಮುದ್ದೆ ಮಾಡಿಕೊಂಡು ಈ ಕಡೆ ಪಕ್ಕದಲ್ಲಿ ನಾನೆಲ್ಲ ಪಲ್ಯಗೆಲ್ಲ ಪುಡಿ ಬೇಕು ಅಂತೇಳಿ ಜೋಡಿಸಿಟ್ಕೊಂಡಿದ್ದಲ್ವ, ಇದನ್ನೆಲ್ಲ ಹುರಿತಾ ಇದ್ದೀನಿ. ಇವರು ನಮ್ಮ ಅತ್ತೆ ಮನೆ ಕಡೆ ಅಂದರೆ ಯಾವ ಥರ ಅಂದರೆ ಎಲ್ಲದೂ ಸಪ್ರೇಟೇ ಇರುತ್ತೆ. ಈಗ ಕೆಲವೊಂದು ಕಡೆ ನಮ್ಮ ಮನೇಲೆಲ್ಲ ಹಾಗೆಲ್ಲ ಸಾಂಬಾರು ಪುಡಿನೇ ಪಲ್ಯಗೆಲ್ಲ ಹಾಕ್ತೀವಿ. ಈ ಸಾಂಬಾರಲ್ಲಿ ಇಲ್ಲಿ ಅಂದರೆ ಆ ಥರ ಎಲ್ಲ ಸಪ್ರೇಟಾಗೇ ಇರುತ್ತೆ. ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಮೊದಲಿಂದನೂ ಮಾಡಿ. ಇದು ಪಲ್ಯ ಪುಡಿ ಅಂತ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇದು ಪೌಡರ್ ಮಾಡಬೇಕು ಅಂತಿದ್ರೆ ಪ್ಲೇ ಲಿಸ್ಟಲ್ಲಿದೆ, ಚೆಕ್ ಮಾಡಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಪಲ್ಯ ಮಾತ್ರ ಸೂಪರಾಗಿರುತ್ತೆ. ಅದಕ್ಕೆ ನಾನೆಲ್ಲ ಫುಲ್ ಡೀಟೇಲ್ ತೋರ್ಸೋಕೆ ಹೋಗಿಲ್ಲ, ಮತ್ತು ಪದೇ ರಿಪೀಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿ ಇಟ್ಕೊಂಡ್ರೆ ಇದು ಏನಿಲ್ಲ ಅಂದರೂ ಒಂದು ತಿಂಗಳು ಮೇಲೇ ಬರುತ್ತೆ, ಜಾಸ್ತಿ ಆಗುತ್ತೆ. ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಹಾಗೆ ಇದು ಮೆಣ್ಸಿನ್ಕಾಯಿ ಬಂದುಬಿಟ್ಟು ತುಂಬ ಸ್ವಲ್ಪ ಡಸ್ಟೆಲ್ಲ ಆಗಿರುತ್ತೆ. ಮಾಡಬೇಕಾದ್ರೆ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಸ್ವಲ್ಪ ಹಸಿ ಬಟ್ಟೆ ತೊಗೊಂಡು ಎಲ್ಲ ಒಣಗಿಸಿರ್ತಾರಲ್ವ, ಎಲ್ಲೆಲ್ಲೋ ಒಣಗಿಸಿರ್ತಾರೆ ಮೆಣ್ಸಿನ್ಕಾಯಿ. ಒಂದೊಂದು ಎಲ್ಲ ಧೂಳಾಗಿ ತುಂಬ ಧೂಳು ಎಲ್ಲ ಬೂಸ್ಟ್ ಬಂದಿರುತ್ತಲ್ಲ, ಸ್ವಲ್ಪ ಆ ಥರ ವೈಟ್ ಎಲ್ಲ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ಹಸಿ ಬಟ್ಟೆ ಅಂತ ತೊಗೊಂಡು ಮೆಣ್ಸಿನ್ಕಾಯೆಲ್ಲ ಒರೆಸಿ ನೀಟಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಅಷ್ಟೇ, ಹಸಿ ಕರಿಬೇವು ಸೊಪ್ಪು ಸ್ವಲ್ಪ ಬಾಣಲೆಲೆಲ್ಲ ಇಟ್ಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿತಾ ಇದ್ದರೆ ಅದು ಕೂಡ ಚೆನ್ನಾಗಿ ಗರಿ ಆಗುತ್ತೆ. ಜಾಸ್ತಿ ಕರಿಬೇವು ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿ, ಯಾರಾದರೂ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ಮಾಡ್ಕೊಳ್ಳಿ. ಇದು ಫಸ್ಟ್ ಏನಂದರೆ ಮೆಣ್ಸಿನ್ಕಾಯಿ ಫಸ್ಟ್ ಹಾಕಬೇಕಾಗುತ್ತೆ ಜಾರಲ್ಲಿ. ಮೇಲ್ಗಡೆ ಮೆಣ್ಸಿನ್ಕಾಯಿ ಹಾಕಿ ಕೆಳಗಡೆ ಕಾಳು ಹಾಕಿದರೆ ಅದು ತಿರ್ಗೋದಿಲ್ಲ. ಕೆಳಗಡೆ ಏನಿದೆ ಕಾಳುಗಳು ಅದಷ್ಟೇ ಪುಡಿ ಆಗುತ್ತೆ. ಮೆಣ್ಸಿನ್ಕಾಯಿ ಮೇಲೆ ಆಗಿರುತ್ತೆ, ಅದು ದೊಡ್ಡದಾಗಿರುತ್ತಲ್ಲ, ಕೆಳಗಡೆ ಸಿಗೋದಿಲ್ಲ. ಹಾಗಾಗಿ ಫಸ್ಟು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು 2-3 ಸರಿ ಥರ ತಿರುಗಿಸಿದ್ರೆ ರೆಡಿ ಆಗುತ್ತೆ. ನೋಡ್ಬೋದು, ಪಲ್ಯ ಪುಡಿ ರೆಡಿ ಆಯಿತು.
ಅದಾದ ತಕ್ಷಣ ನೆಕ್ಸ್ಟ್ ಎಲ್ಲ ಕೆಲಸ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಇನ್ನೇನು ಮಲ್ಕೊಳ್ಳೋಣ ಅಷ್ಟರಲ್ಲಿ ಮಗ ಬಂದುಬಿಟ್ಟು ಆಗಸ್ಟ್ 15 ಕ್ರಾಫ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಟ್ಟಿದ್ದೀನಿ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋಂಗಿಲ್ಲ ಮತ್ತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಸರಿಯಪ್ಪ ಏನೋ ಮಾಡ್ಕೊ ಅಂತ ಹೇಳ್ಬಿಟ್ಟು ನನಗೂ ಕೆಲಸ ಆಗಬೇಕಿತ್ತು, ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ಏನಾದರೂ ಮಾಡಲಿ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಈ ಥರ ಚಿಕ್ಕದು ಮಾಡಿ ಇದನ್ನೂ ತೊಗೊಂಡೋಗಲಿಲ್ಲ. ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ ಇದು. ಕೊನೆ ಅಮ್ಮ ಇದು ಸರಿ ಹೋಗಲಿಲ್ಲ ಅಂತ ಹೇಳ್ದು. ಏನು ಮಾಡೋದಪ್ಪ, ಚಿಕ್ಕದಾಗಿದ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದೆ, ನಾನು ತುಂಬ ದೊಡ್ಡದಾಗಿ ಬೇಕಿತ್ತು ಅಂತ ಹೇಳಿದ್ರೆ ಇನ್ನೇನು ಮಾಡೋದು, ನನಗೂ ಮಾಡ್ಕೊಡೋಕ್ಕೆ ಟೈಮ್ ಇರಲಿಲ್ಲ. ಅದನ್ನೇ ತೊಗೊಂಡೋಗಂದ್ರೆ ಕೊನೆ ತೊಗೊಂಡೋಗಲಿಲ್ಲ, ಇದನ್ನೂ ತೊಗೊಂಡೋಗಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು, ಈ ವ್ಲಾಗ್ ಇಷ್ಟ ಇದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.